ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವರು ಈಗ ಏನ್ ಹೇಳ್ತಾರೆ? ಲೈಂಗಿಕ ದೌರ್ಜನ್ಯ ನಡೆಸಿದಂತಹ ಪ್ರಜ್ವಲ್ ರೇವಣ್ಣಗೆ ಬಿಜೆಪಿ ಸಪೋರ್ಟ್ ಮಾಡಿದೆ ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ವ್ಯಂಗ್ಯ ಮಾಡಿದ್ದಾರೆ. ಹೆಮ್ಮಾಡಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಮೊಯ್ಲಿ, ಪ್ರಜ್ವಲ್ ರೇವಣ್ಣ ನಡೆಸಿರುವಂತಹ ಮಹಿಳಾ ದೌರ್ಜನ್ಯ ಕುರಿತು ತನಿಖೆ ನಡೆಸಲು ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಮಹಿಳಾ ದೌರ್ಜನ್ಯ ಈಗ ಮಿತಿ ಮೀರಿದೆ. ಪ್ರಜ್ವಲ್ ತರಹದವರೇ ಬಿಜೆಪಿ ಪರಿವಾರದಲ್ಲಿ ಇರುವುದು ಎಂದು ಹೇಳಿದ್ರು. ಈಗ ಏನಿದ್ರು ಮೋದಿ ಫಸ್ಟ್ ನೇಷನ್ ನೆಕ್ಸ್ಟ್ ಎಂಬ ಸರ್ವಾಧಿಕಾರಿ ಧೋರಣೆ ದೇಶದಲ್ಲಿ ನಡೀತಾ ಇದೆ ಎಂದು ಮೊಯ್ಲಿ ಕಿಡಿಕಾರಿದ್ದಾರೆ. ಯಾರು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಜೆಪಿ ಸಪೋರ್ಟ್ ಮಾಡಿದೆ ಅಂತ ಮನುಷ್ಯ ಮಹಿಳೆಯರ ದೌರ್ಜನ್ಯ ಮಾಡತಕ್ಕಂಥ ಕೇಸಲ್ಲಿ ಸಿಕ್ಕಾಕಿದ್ದಾರೆ. ಇಂಥವರೇ ಬಿಜೆಪಿಯ ಪರಿವಾರದಲ್ಲಿ ಇರತಕ್ಕಂಥ ಸಿಂಹಾಸನ ಕೊಟ್ಟಿದ್ದೇವೆ. ಇದು ಅವಮಾನನ. ಇದು ಪ್ರಜಾಪ್ರಭುತ್ವದ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಒಂದು ಸಾಮ್ರಾಜ್ಯ, ಒಬ್ಬ ಸರ್ವಾಧಿಕಾರಿ ಮಾಡತಕ್ಕಂಥ ಮಾತು ಇದು. ಪ್ರಜಾಪ್ರಭುತ್ವವಾದಿ ಅಲ್ಲ, ಅವನಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವೂ ಇಲ್ಲ. ಅವನು ಈಗ ಓಟ್ ಹೇಳಿ ಮೋದಿಕ ಗ್ಯಾರಂಟಿ, ಬಿ ಜೆ ಪಿ ಗ್ಯಾರಂಟಿ ಅಲ್ಲ. ಈಗ ಅದರ ಮೇಲೆ ನಾವು ಸರ್ಕಾರ ಅಂತೂ ತನಿಖೆಗೆ ಆರ್ಡರ್ ಮಾಡಿದ್ದೇವೆ. ಈಗ ಇವರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತೇಳಿ ಯಾರು ಸ್ಲೋಗನ್ಸ್ ಕೊಟ್ಟದ್ದು? ಮೋದಿ ಅಲ್ವಾ? ಆಗ ಈಗ ನಾವು ಕಾಂಗ್ರೆಸ್ ಇರುವಾಗ 3 ಲಕ್ಷ ಕೇಸುಗಳು ಇತ್ತು, ದೌರ್ಜನ್ಯದ ಕೇಸುಗಳು ಮಹಿಳೆಯರ ಮೇಲೆ. ಈಗ 5 ಲಕ್ಷ ಕೇಸುಗಳು ದೌರ್ಜನ್ಯ ಮಿತಿ ಮೀರ್ತಾ ಇದೆ.